ಎಲ್ಲರಿಗೂ ನಮಸ್ಕಾರ. ವಸಿಷ್ಠಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ತುಪ್ಪ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ತುಪ್ಪವನ್ನು ಎಲ್ಲರೂ ಮಾಡ್ಕೊಳ್ತೀರಾ, ಬಟ್ ನಾನು ಗೊತ್ತಿಲ್ಲದೆ ಇರೋರಿಗೆ ಹೇಗೆ ಹಾಲಿಂದ ತುಪ್ಪ ಮಾಡೋದು ಅಂತ ತೋರಿಸ್ತೀನಿ. ಹಾಲನ್ನು ಕರಿತಾ ಇದ್ದಾರೆ. ಹಾಲನ್ನು ಚೆನ್ನಾಗಿ ಕೆತ್ತಲನ್ನೆಲ್ಲ ತೊಳ್ಕೊಂಡು ಹಾಲು ಕರಿಬೇಕು. ಕ್ಲೀನ್ ಮೇಂಟೈನ್ ಮಾಡಲೇಬೇಕಾಗತ್ತೆ. ಹಾಲು ಕರೆದು ಅದಕ್ಕೆ ತಿನ್ನೋಕ್ಕೇನಾದ್ರು ಕೊಟ್ಕೊಂಡೆ ಹಾಲು ಕರೀತಾರೆ. ಹಾಲು ಕರೆದು ಹಾಲು ಕರಿಯೋ ಪಾತ್ರೆನೂ ಕ್ಲೀನಾಗಿರಬೇಕು. ಹಾಲು ಕರೆದು ನಾವು ಹಾಲನ್ನು ಸೋಸಿ ಚೆನ್ನಾಗಿ ಹಾಲನ್ನು ಕಾಯಿಸ್ಕೊಳ್ಬೇಕಾಗುತ್ತೆ. ದನಕ್ಕೆ ಹಿಂಡಿಯನ್ನು ಕೊಟ್ಟಿದ್ದಾರೆ, ಕೊಟ್ಟು ಹಾಲು ಕರಿತಾ ಇದ್ದಾರೆ. ಹಾಲನ್ನು ಕರೆದಾಗಿದೆ. ಈಗ ಹಾಲನ್ನು ಸೋಸಿದ್ದಾರೆ. ಚೆನ್ನಾಗಿ ಹಾಲನ್ನು ಕಾಯಿಸ್ಕೋಬೇಕಾಗತ್ತೆ. ಕಾಯಿಸ್ಕೊಂಡು ಹಾಲು ಕಾದ ನಂತರ ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಫ್ರೀಝರಲ್ಲಿ ಇಟ್ಕೋಬೇಕು ಸ್ವಲ್ಪ ಹೊತ್ತು. ಆವಾಗ ಕೆನೆ ಗಟ್ಟಿಯಾಗಿ ಬರುತ್ತೆ. ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು, ಸ್ವಲ್ಪ ಹಾಲಿದ್ರೆ 2 ದಿನಕ್ಕೆ ಮೊಸರು ಮಾಡ್ಕೊಬೋದು. ಈ ಥರ ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಮಜ್ಜಿಗೆ ಹಾಕಿ ತೆಗೆದಿಟ್ಕೋಬೇಕು. 2 ದಿನ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 3ನೇ ದಿನ ಹೊರಗಡೆ ತೆಗೆದಿಟ್ಕೊಂಡು ನೆಕ್ಸ್ಟ್ ಡೇ ಮೊಸರನ್ನು ಕಡ್ಕೊಳ್ಬೋದು. ಮೊಸರಾಗಿದೆ, ಈಗ ಮೊಸರನ್ನು ಕಡಿತಿದ್ದೀನಿ. ಮೊಸರನ್ನು ಕಟ್ಕೊಂಡು ಬೆಣ್ಣೆನ ತೆಕ್ಕೋಬೇಕು. ಬೆಣ್ಣೆನ ನೀವು ಚೆನ್ನಾಗಿ ತೊಳೆದಿಟ್ಕೋಬೇಕು, ಇಲ್ಲ ಸ್ಮೆಲ್ ಬರುತ್ತೆ. ಚೆನ್ನಾಗಿ ತೊಳೆದು ಕೈಗೆ ಅಂಟದೇ ಇರೋ ಅಷ್ಟು ತೊಳ್ಕೊಬೇಕು. ಬೆಣ್ಣೆನ ತೊಳ್ಕೊಂಡು ತುಪ್ಪವನ್ನು ಕಾಯಿಸೋಕ್ಕೆ ಇಟ್ಕೊಂಡಿದ್ದೀನಿ. ಸಣ್ಣ ಉರಿಲೇ ಇಟ್ಕೊಂಡಿದ್ದೀನಿ. ಮೀಡಿಯಮ್ ಫ್ಲೇವರು, ತುಂಬ ಸಣ್ಣನೂ ಅಲ್ಲ, ತುಂಬ ಜಾಸ್ತಿ ಫ್ಲೇಮಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಬೆಣ್ಣೆ ಕಾಯ್ತಾ ಇದೆ. ನಾನು ಯಾವುದೇ ರೀತಿ ಲವಂಗನಾಗಲಿ, ವೀಳ್ಯದೆಲೆ ಆಗಲಿ, ಉಪ್ಪಾಗಲಿ, ಮೆಂತ್ಯನಾಗಲಿ ಯಾವುದನ್ನು ಹಾಕ್ತಿಲ್ಲ. ನೀವು ಯಾವುದನ್ನು ಬೇಡ, ಕರೆಕ್ಟಾಗಿ ಕಾಯಿಸ್ಕೊಂಡ್ರೆ, ಚೆನ್ನಾಗಿ ತೊಳೆದು ಕಾಯಿಸ್ಕೊಂಡ್ರೆ ಯಾವುದನ್ನು ಹಾಕೋದು ಬೇಡ. ತುಪ್ಪದ ಫ್ಲೇವರು ಇಷ್ಟ ಆದಮೇಲೆ ಈಗ ಸ್ವಲ್ಪ ನೀರು ಹಾಕ್ತೀನಿ. ಚೆಂದ ಶಬ್ದ ಜಾಸ್ತಿ ಆಗಿ ಕಡಿಮೆ ಆಗಬೇಕು. ನಮ್ಮ ಅಜ್ಜಿ ಇಳಿಸ್ಬೇಕಾದ್ರೆ 1 ಸ್ಪೂನು ಮಜ್ಜಿಗೆ ಹಾಕ್ತಿದ್ರೆ, ನಾನು ಇವತ್ತು ಹಾಕ್ಕೊಂಡಿಲ್ಲ. ಏನು ಚೆನ್ನಾಗಿ ಆಗತ್ತೆ ಹಾಕ್ತಿದ್ರು. ನೀರು ಹಾಕ್ಕೊಂಡಿದ್ದೀನಿ 2 ಸಲ. ಕಾಯ್ತಾ ಬಂತು. ಇನ್ನೂ ಶಬ್ದ ನಿಂತಮೇಲೆ ಅದನ್ನು ಆಫ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡು ಸೋಸ್ಕೊಂಡು ಡಬ್ಬಿಯಲ್ಲಿ ಇಟ್ಕೊಂಡ್ರೆ ನಿಮಗೆ 2 ತಿಂಗಳಾಗಲಿ 3 ತಿಂಗಳಾಗಲಿ ಸ್ಮೆಲ್ ಬರಲ್ಲ. ನೀವು ಬೆಣ್ಣೆನ ಚೆನ್ನಾಗಿ ತೊಳ್ಕೊಬೇಕು. ಕುಕ್ಕಿಂಗ್ ವೀಡಿಯೋಸ್ನ ತುಂಬ ಅಪ್ಲೋಡ್ ಮಾಡ್ತೀನಿ. ನಿಮಗೆ ವೀಡಿಯೋ ನೋಡಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಒತ್ತಿ. ನೀವು ನಾನು ಹಾಕಿರೋ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಧನ್ಯವಾದಗಳು. ತುಪ್ಪ ರೆಡಿಯಾಗಿದೆ.